ಸಲ ಬೇಸಿಗೆಯಲ್ಲಿ ಈ ಟೊಮ್ಯಾಟೊ ಫ್ಲೇವರಿನ ಸಬ್ಬಕ್ಕಿ ಹಪ್ಪಳನ ಟ್ರೈ ಮಾಡಿ. ತುಂಬಾ ಗರಿಗರಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ ಮತ್ತು ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಉಪ್ಕೊಂಡು ಬರುತ್ತೆ. ತುಂಬಾ ಸುಲಭ ವಿಧಾನದಲ್ಲಿ ಯಾರು ಬೇಕಾದರೂ ಈ ಹಪ್ಪಳನ ರೆಡಿ ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈ ಹಪ್ಪಳನ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಬ್ಬಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ಪೌಡರ್ ಏನೂ ಮಾಡ್ಕೊಳ್ಬೇಡಿ, ಈ ಥರ ತರಿಯಾಗಿದ್ದರೆ ಸಾಕು. ಈಗ ನಾನು ಈ ಅರ್ಧ ಕಪ್ಪಷ್ಟು ಸಬ್ಬಕ್ಕಿಗೆ 2 ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿರುವಂಥ ಟೊಮ್ಯಾಟೊ ಹಣ್ಣನ್ನು ತೊಗೊಳ್ಳಿ. ವಾಶ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊತಾ ಇದ್ದೀನಿ. ಇದರೊಳಗೆ ನಾನು ನೀರನ್ನು ಯೂಸ್ ಮಾಡಿಲ್ಲ, ಹಾಗೆಯೇ ರುಬ್ಕೊಂಡಿದ್ದೀನಿ. ಈ ಥರ ಸ್ಟ್ರೈನರನ್ನು ಇಟ್ಕೊಂಡ್ಬಿಟ್ಟು ಟೊಮ್ಯಾಟೊ ಪ್ಯೂರಿಯನ್ನು ರೆಡಿ ಮಾಡ್ಕೊಳ್ಬೇಕು. ಮೇಲ್ಗಡೆ ಸಿಪ್ಪೆ ಮತ್ತು ಬೀಜ ಬಂದುಬಿಡುತ್ತೆ, ಕೆಳಗಡೆ ಪ್ಯೂರಿ ರೆಡಿ ಆಗುತ್ತೆ. ಈಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿಗೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಪೌಡರ್ ಮಾಡ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ಬೇಕು. ರೆಡಿ ಮಾಡ್ಕೊಂಡಿರುವಂತಹ ಪ್ಯೂರಿಯನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಈ ಕಲರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಖಾರ ಬೇಕಂದರೆ ಸ್ವಲ್ಪ ಖಾರದ ಪುಡಿನೂ ಇದರೊಳಗೆ ಸೇರಿಸ್ಕೊಳ್ಬೋದು. ಈ ಥರ ಒಂದು 5-10 ನಿಮಿಷ ಆಗಿದ್ಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಮಿಕ್ಸ್ ಮಾಡ್ಕೋತಾ ಇದನ್ನು ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೋದು. ನಿಮಗೆ ಬೇಕಾಗಿದ್ದ ಫ್ಲೇವರ್ನಲ್ಲಿ ಈ ಹಪ್ಪಳನ ರೆಡಿ ಮಾಡ್ಕೊಳ್ಬೋದು. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋತಾ ಈ ಹಿಟ್ಟನ್ನು ನಾನು ಬೇಯಿಸೋದಕ್ಕೆ 20-25 ನಿಮಿಷ ಬೇಕಾಗಿದೆ. ಮೀಡಿಯಂ ಫ್ಲೇಮ್ನಲ್ಲಿ ಈ ಥರ ಬೇಯಿಸ್ಕೊಳ್ಳಿ. ಈ ಹಿಟ್ಟನ್ನು ಬೇಯೋದಕ್ಕೆ ಬಿಡಿ. ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ರೆಡಿಯಾಗಿದ್ದ ಮೇಲೆ ಹಪ್ಪಳದ ಹಿಟ್ಟು ರೆಡಿಯಾಗಿದೆ ಅಂತ ತಿಳ್ಕೊಬೇಕು. ಸ್ವಲ್ಪ ತಣ್ಣಗಾಗಿದ್ದ ಮೇಲೆ ಈ ಹಪ್ಪಳನ ಹಾಕ್ಕೊಳ್ಳಿ. ನಾನು ಈ ಹಪ್ಪಳನ ಹಾಕ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡ್ರೆ ತುಂಬ ಬೇಗನೆ ಬಂದುಬಿಡುತ್ತೆ. ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಸಬ್ಬಕ್ಕಿ ಹಪ್ಪಳ ಅಂಟ್ಕೊಳ್ಳುತ್ತೆ. ಅದಕ್ಕಾಗಿ ಪ್ಲಾಸ್ಟಿಕ್ ಶೀಟ್ ಮೇಲೆ ನಿಮಗೆ ಬೇಕಾಗಿದ್ದ ಸೈಜ್ನಲ್ಲಿ ಈ ಹಪ್ಪಳನ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಈ ಹಪ್ಪಳನ ಹಾಕ್ಕೋತಾ ಇದ್ದೀನಿ. ತುಂಬಾ ತೆಳುವಾಗಿ ಈ ಹಪ್ಪಳ ರೆಡಿ ಆಗುತ್ತೆ. ಈ ಹಪ್ಪಳನ ಹಾಕ್ಕೊಂಡ್ಬಿಟ್ಟು ಒಂದು 3-4 ದಿನ ಬಿಸಿಲಲ್ಲಿ ಸರಿಯಾಗಿ ಒಣಗಿಸ್ಕೊಳ್ಳಿ. 3-4 ದಿನ ಸರಿಯಾಗಿ ಒಣಗಿಸ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ಈ ಹಪ್ಪಳ ಕೆಡೋದಿಲ್ಲ. 3-4 ದಿನ ಬಿಸಿಲಲ್ಲಿ ಈ ಹಪ್ಪಳನ ಒಣಗಿಸ್ಕೊಂಡಿದ್ದೀನಿ. 3-4 ದಿನ ಆಗಿದ್ಮೇಲೆ ನೋಡಿ ಹಪ್ಪಳ ಈ ಥರ ಕಾಣುತ್ತೆ. ಅರ್ಧ ಕಪ್ ಸಬ್ಬಕ್ಕಿಯಲ್ಲಿ ನಾನಿಲ್ಲಿ 30 ಹಪ್ಪಳನ ರೆಡಿ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ನಲ್ಲಿ ಮಾಡಿಕೊಂಡ್ರೆ 30 ಹಪ್ಪಳ ರೆಡಿ ಆಗುತ್ತೆ. ನೀವು ಸೈಜ್ ಸ್ವಲ್ಪ ದೊಡ್ಡದು ಹಾಕ್ಕೋತೀರಾ ಅಂದರೆ ಕಡಿಮೆನೂ ಆಗ್ಬೋದು, ಸಣ್ಣದು ಹಾಕ್ಕೊಂಡ್ರೆ ಜಾಸ್ತಿನೂ ಆಗ್ಬೋದು. ಎಣ್ಣೆಯಲ್ಲಿ ಈ ಹಪ್ಪಳನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತೆಳುವಾಗಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದರೆ ಸಾಕು. ಹಪ್ಪಳ ಬೇಗನೆ ಫ್ರೈ ಆಗುತ್ತೆ. ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ಈ ಹಪ್ಪಳ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಟೊಮ್ಯಾಟೊ ಫ್ಲೇವರ್ನಲ್ಲಿ ಈ ಸಬ್ಬಕ್ಕಿ ಹಪ್ಪಳನ ಟ್ರೈ ಮಾಡಿ. ತುಂಬಾ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.